ಸರ್ ವೀಕ್ ಸ್ಕೂಲಿಂದ ಈಗ ಆಲ್ರೆಡಿ ಮ್ಯಾಗ್ಝಿನ್ ನೋಡಿರ್ಬೋದು, ಮಾರ್ಚ್ ಎಡಿಷನ್ನು ಮಾರ್ಚಲ್ಲಿ ರಿಲೀಸ್ ಆಗಿದೆ. ನಮ್ಮ ಸ್ಕೂಲ್ನು ಪ್ರತಿ ಸ್ಕೂಲ್ಗಳನ್ನು ಸರ್ವೆ ಮಾಡಿದಂಗೆ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ವಿ. ಸರ್ವೆ ಮಾಡಿ ನಮ್ಮ ಸ್ಕೂಲನ್ನು ಇವತ್ತು ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಗಳು ಅಂತಾರಲ್ಲ ಆ ಶಾಲೆಗಳ ಪೈಕಿ ನಾವು 30ನೇ ರ್ಯಾಂಕ್ ತೊಗೊಂಡಿದ್ದೀವಿ. ದ ಬೆಸ್ಟ್ ಸ್ಕೂಲ್ಸ್ ಇನ್ ಬ್ಯಾಂಗ್ಳೂರ್ ಅಂತ ನೀವು ಇಲ್ಲಿ ನೋಡ್ಬೋದು. ಅದರಲ್ಲಿ 30ನೇ ಸ್ಥಾನ MVM ಶಾಲೆಗಿದೆ. MVM ಶಾಲೆಗೆ ಈ ಸ್ಥಾನ ಬಂದಿರೋದು ಎಸ್ಪೆಷಲಿ ಈ ಸ್ಥಾನ ಬರಲಿಕ್ಕೆ ಕಾರಣ ನಮ್ಮ ಮಕ್ಕಳು, ನಮ್ಮ ಟೀಚರ್ಸು, ನಮ್ಮ ಪೇರೆಂಟ್ಸು. ನಮ್ಮ ಮಕ್ಕಳ ಡೆಡಿಕೇಶನ್ನು, ನಮ್ಮ ಟೀಚರ್ಸ್ ಪಾಠ, ಇಂಡಿವಿಜುವಲ್ ಅಟೆನ್ಷನ್ ತೊಗೋತಾರೆ, ಕೇರ್ ತೊಗೋತಾರೆ, ಕೋಚಿಂಗ್ ಮಾಡ್ತಿದ್ದಾರೆ. ಅದು ಪ್ಲಸ್ ಪೇರೆಂಟ್ಸ್ ಸಹಕಾರ ಬೇಕು. ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗೋದು. ನಮ್ಮ ಗ್ರಾಮಾಂತರ ಭಾಗದಲ್ಲಿ ರೈತಾಪಿ ಮಕ್ಕಳು ಹಾಗೆ ದೊಡ್ಡಬಳ್ಳಾಪುರದ ಜನತೆ ನಮ್ಮ ಶಾಲೆನ ನಂಬಿದ್ದಾರೆ, ಕೈ ಹಿಡಿದಿದ್ದಾರೆ. ಅದರೆಲ್ಲದರ ಕಾರಣ ಇವತ್ತು ನಾವು ಬೆಂಗಳೂರಿನಲ್ಲಿ 30ನೇ ರ್ಯಾಂಕನ್ನು ಪಡೆದಿದ್ದೀವಿ. ದ ಬೆಸ್ಟ್ ಸ್ಕೂಲ್ಸ್ ಇನ್ ಬೆಂಗಳೂರು ಅಂತ ಅದರಲ್ಲಿ 30ನೇ ರ್ಯಾಂಕನ್ನು MVM ಶಾಲೆ ದೊಡ್ಡಬಳ್ಳಾಪುರಕ್ಕೆ ಬಂದಿದೆ. ಇದಕ್ಕೆ ಕಾರಣಕರ್ತರಾದ ಎಲ್ಲ ಪೋಷಕರು, ಹಿತೈಷಿಗಳು, ಮಕ್ಕಳು, ಶಿಕ್ಷಕರು ಎಲ್ರಿಗೂ ನಾನು ಇವತ್ತು ಕೃತಜ್ಞತೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಸ್ಕೂಲ್ಸಲ್ಲಿ ತುಂಬ ಅವ್ರದ್ದೇ ಆದಂಥ ಮಾನದಂಡಗಳಿರುತ್ತೆ, ಅವ್ರದ್ದೇ ಆದ ಪ್ಯಾರಾಮೀಟರ್ಸ್ ಇರುತ್ತೆ. ಆ ಪ್ಯಾರಾಮೀಟರ್ಸ್ನೆಲ್ಲ ಚೆಕ್ ಮಾಡಿ ಯಾವ ಸ್ಕೂಲು ಯಾವ ಥರ ಅಕಾಡೆಮಿಕ್ಸ್ ಕೊಡ್ತಿದೆ, ಮಕ್ಕಳ 360 ಡಿಗ್ರಿ ಡೆವಲಪ್ಮೆಂಟ್ಗೆ ಏನೇನು ಮಕ್ಕಳು ಕೊಡ್ತಿದ್ದಾರೆ ಆ ಸ್ಕೂಲಲ್ಲಿ, ಯಾವ ಥರ ಎಜುಕೇಷನ್ ಫೆಸಿಲಿಟೀಸ್ ಇದೆ, ನಾಟ್ ಓನ್ಲಿ ಎಜುಕೇಷನ್, ಬೇರೆ ಅಕಾಡೆಮಿಕ್ಸ್ ಬಿಟ್ಟು ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಿದೆ ಪ್ರತಿಯೊಂದನ್ನು ಅದರಲ್ಲಿ ವಿಶೇಷವಾಗಿ ಪ್ಯಾರಾಮೀಟರ್ಸಲ್ಲಿ ಚೆಕ್ ಮಾಡಿ ಆ ಬೇಸಿಸ್ ಮೇಲೆ ಸ್ಕೂಲ್ಗಳನ್ನ ಈ ರ್ಯಾಂಕಿಂಗನ್ನು ಕೊಡ್ತಾ ಬರ್ತಾರೆ. ಸರ್, ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಸವಾಲು ಅನ್ನೋದಕ್ಕಿಂತ ಒಂದು ಖುಷಿ ಇದೆ. ಗ್ರಾಮಾಂತರ ಮಕ್ಕಳಿದಾರಲ್ಲ, ತುಂಬ ಒಳ್ಳೆ ಮಕ್ಕಳು. ಹೇಳಬೇಕಂದ್ರೆ ನಮ್ಮ ದೊಡ್ಡಬಳ್ಳಾಪುರದ ಭಾಗದ ಮಕ್ಕಳು ತುಂಬ ಒಳ್ಳೆ ಮಕ್ಕಳು. ಶಿಕ್ಷಕರಿಗೊಂದು ಗೌರವ ಕೊಡ್ತಾರೆ, ಪೋಷಕರಲ್ಲಿ ಶಾಲೆ ಅನ್ನೋ ಒಂದು ಒಳ್ಳೆ ಅಭಿಪ್ರಾಯ ಇದೆ, ಟೀಚರ್ಸ್ ಅನ್ನೋ ಒಂದು ಗೌರವ ಇದೆ. ಈ ಎಲ್ಲ ಇರೋದ್ರ ಕಾರಣ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಹೊಸತನ, ಯಾವುದಾದ್ರೂ ಒಂದು ಹೊಸ ಶೈಲಿ, ಅಕಾಡೆಮಿಕ್ ಸ್ಟೈಲನ್ನು ಇಲ್ಲ ಹೊಸದೇನಾದರೂ ಒಂದು ಆಕ್ಟಿವಿಟಿನ ಇಂಟ್ರಡ್ಯೂಸ್ ಮಾಡ್ತಾನೆ ಇರ್ತೀವಿ. ಬಿಕಾಸ್ ನಮ್ಮ ಪೇರೆಂಟ್ಸ್ ಸಪೋರ್ಟ್ ಅಷ್ಟಿದೆ, ನಮ್ಮ ಮಕ್ಕಳಿಗೂ ಕಲಿಬೇಕು ಅನ್ನೋ ಆಸಕ್ತಿ ಅಷ್ಟಿದೆ. ಇದೆಲ್ಲ ಇರೋದ್ರಿಂದ ಪ್ರತಿ ವರ್ಷ ಒಂದೊಂದು ಹೊಸ ಆಕ್ಟಿವಿಟಿ ಏನಾದರೂ ಇಂಪ್ಲಿಮೆಂಟ್ ಮಾಡ್ತೀವಿ. ಸರ್, MVM ಶಾಲೆಗೆ ವಿಶೇಷವಾಗಿ ಪರಿಗಣನೆಗೆ ತೊಗೊಂಡಿರೋದು ಏನಂದರೆ, ಇಲ್ಲಿ ನಮ್ಮ ಸ್ಕೂಲ್ಗೆ ಮಕ್ಕಳು ಸೇರಿದ ಮೇಲೆ ಯಾವುದೇ ಟ್ಯೂಷನ್ಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಆಗೋ ಕೋಚಿಂಗ್ಗೆ ಎಸ್ಪೆಷಲಿ ನಮ್ಮ ಡೆಡಿಕೇಟೆಡ್ ಟೀಚರ್ಸು, ನಮ್ಮದೇ ಆದ ಒಂದು ಓನ್ ಮೆಥಡಾಲಜಿ ಇದೆ, ಟೀಚಿಂಗ್ ಮೆಥಡಾಲಜಿ. ಎಸ್ಪೆಷಲಿ ಲೋಯರ್ ಮಕ್ಕಳಿಗೆ ಅಂದರೆ ಸ್ಲೋ ಲರ್ನರ್ಸ್ ಇರ್ತಾರಲ್ಲ, ಅವರನ್ನು ಮೇಲಕ್ಕೆ ತರೋದಕ್ಕೆ, ಅವ್ರನ್ನ ಅಕಾಡೆಮಿಕಲ್ಲಿ ಇಂಪ್ರೂವ್ ಮಾಡೋದಕ್ಕೆ ಏನೇನು ಬೇಕೋ ಅದಕ್ಕೆ ಸ್ಪೆಷಲ್ ಅಟೆನ್ಷನ್ ಇರುತ್ತೆ. ಅದು ಮತ್ತು 10th ರಿಸಲ್ಟ್ಸು, ಅದು ಬಿಟ್ಟು ಕೋ-ಕರಿಕ್ಯುಲರ್ ಆಕ್ಟಿವಿಟೀಸು ನಮ್ಮ ದೊಡ್ಡಬಳ್ಳಾಪುರ ಭಾಗದಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸು ನಮ್ಮಲ್ಲಿದೆ. ಸೊ ಇಷ್ಟೆಲ್ಲ ಇರೋದ್ರಿಂದ ನಾವು ಸಿಟಿ ಸ್ಕೂಲ್ಗಳ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಮಟ್ಟಕ್ಕೆ ಕಾಂಪೀಟ್ ಮಾಡ್ತಿದ್ದೀವಿ.